ಹಲೋ, ವೆರಿ ಗುಡ್ ಮಾರ್ನಿಂಗ್. 25th ಮಾರ್ಚ್ 2026. ಈಗ ನಿಮಗೆ ಧನಭಾವ, ಹಿಂದೂ ಲಗ್ನ ಎಲ್ಲ ವಿಚಾರವಾಗಿ ಮಾತಾಡಲಿಕ್ಕಿದ್ದೇನೆ. ಹಿಂದೂ ಲಗ್ನದ ಪ್ರಾಮುಖ್ಯತೆ ಏನು? ಹಿಂದೂ ಲಗ್ನ ಅಂದರೆ ಚಂದ್ರ ಲಗ್ನ, ಮೂನ್ ಲಗ್ನ. ಓಕೆ, ಇಲ್ಲಿ 2ನೇ ಮನೆ 11ನೇ ಮನೆ ಧನಭಾವ ಅಂತ ನಾವು ಕರಿತೇವೆ. ಓಕೆ, 2ನೇ ಭಾವ ಆ್ಯಕ್ಚುಲಿ ಬ್ಯಾಂಕ್ ಬ್ಯಾಲೆನ್ಸ್, ಅಕ್ಯುಮುಲೇಟೆಡ್ ವೆಲ್ತ್. 11ನೇ ಭಾವ ಅಂಬುದು ಅದು ಒಂದು ರೀತಿಯಲ್ಲಿ ಪ್ರಾಫಿಟ್ಸ್ ಆರ್ ಗೇನ್ಸ್. ಓಕೆ, 2, 3, 4, 5, 6, 7, 8, 9, 10, 11. 2ನೇ ಮನೆಯಿಂದ 11ನೇ ಮನೆ 10 ಮನೆಗಳ ಡಿಫರೆನ್ಸ್. ಈ 9ನೇ ಭಾವ ಅನ್ನೋದು ನಿಮಗೆ ಆಗಮಿಕ ಭಾಗ್ಯ ಅಂತ ಕರೀತಾರೆ. ಅದೇ ಪೂರ್ವ ಭಾಗ್ಯ 5ನೇ ಭಾವ. ಓಕೆ, ಈ ಹೋರಾ ಚಾರ್ಟಿನಲ್ಲಿ ಕ್ಯಾನ್ಸರ್ ಮತ್ತು ಸಿಂಹದಲ್ಲಿ ಹೆಚ್ಚು ಗ್ರಹಗಳು ಇರ್ತವೆ. ಈಗ ಹೋರಾ ನಾನು ನಿಮಗೆ ತೋರಿಸ್ತೇನೆ, ಆವಾಗ ಇಲ್ಲಿ ಗೊತ್ತಾಗ್ತದೆ ನೋಡಿ. ಹೋರಾ ನೋಡಿ, ಇಲ್ಲಿ ಇದು ಈ ನಮ್ಮ ಇವರದ್ದು ಯಾವುದು PV ನರಸಿಂಹರಾವ್ ಅವರದ್ದು. ಅದರಲ್ಲಿ ಇಲ್ಲಿ ಪ್ರಿಫರೆನ್ಸ್ ಅಂತ ಇರುತ್ತೆ, ರಿಲೇಟೆಡ್ ಟು ಡಿಸ್ಪ್ಲೇ. ಅಲ್ಲಿ ಬದಲಾಯಿಸಿದರೆ ನಮಗೆ ಬದಲಾವಣೆ ಸಿಗ್ತದೆ. ನನಗೀಗ ಓಕೆ, ಫಾರ್ ಅಡ್ಜಸ್ಟ್ಮೆಂಟ್, ಚಾರ್ಟ್ ಸ್ಟೈಲ್, ಲ್ಯಾಂಗ್ವೇಜ್, ಕಲರ್ಸ್, ಪೇಜಸ್ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್, ಹೋರಾ ಕಾಲ, ವೀಕ್ಲಿ ಆಪ್ಷನ್ಸ್ ಇರುತ್ತೆ. ಓಕೆ, ಅದನ್ನೆಲ್ಲ ಬದಲಾಯಿಸಬೇಕಾಗುತ್ತೆ, ಆವಾಗ ನಿಮಗೆ ಚೇಂಜ್ ಆಗುತ್ತೆ. ಓಕೆ, ಪ್ರಿಫರೆನ್ಸ್ ಇನ್ನೇನಾದ್ರು ಇದೆಯಾ ನೋಡೋಣ. ಹೋರಾ when does it weekday, new divided by 8 equal to 8 equal parts. ಓಕೆ, 16 equal parts ಹೇಗಿರುತ್ತೆ ನೋಡೋಣ. ಇಲ್ಲ, ಅದು ಏನು ಚೇಂಜ್ ಆಗಿಲ್ಲ. ಪ್ರಿಫರೆನ್ಸ್ ಡಿಸ್ಪ್ಲೇ ಹೋರಾ 8 equal ಪಾರ್ಟ್ಸೇ ಇರಲಿ. ಓಕೆ, ಎಸ್. ಸೊ ಅದು ನಿಮಗೆ ಹೋರಾ ತಿಳಿಯೋದು. ಲಾಭ ಮಂಡೂಕ ಹೋರಾ ಈಸ್ ವೆರಿ ಗುಡ್. ಓಕೆ, ಅಂದರೆ ಲಾಭ ಮಂಡೂಕ ಹೋರಾದಲ್ಲಿ ಎಲ್ಲ ಗ್ರಹಗಳು 2 ರಾಶಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವುದಿಲ್ಲ. ಇದೀಗ ನಮ್ಮ PVR ನರಸಿಂಹರಾವ್ ತೋರಿಸಿದ್ದು ಲಾಭ ಮಂಡೂಕ ಹೋರಾ. ಓಕೆ, ಹಿಂದೂ ಲಗ್ನ ಅಂದರೆ ಇಟ್ ಮೀನ್ಸ್ ಮೂನ್. ಓಕೆ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ ಉಂಟು. ಸೂರ್ಯನಿಗೆ 30 ಗುಣ, ಚಂದ್ರನಿಗೆ 16 ಗುಣ, ಆಮೇಲೆ ಮಂಗಲ್ನಿಗೆ 6, ಬುಧನಿಗೆ 8 ಗುಣ, ಬೃಹಸ್ಪತಿಗೆ 10 ಗುಣ, ಶುಕ್ರನಿಗೆ 12, ಶನಿಗೆ 1. ಓಕೆ, ಇದೆಲ್ಲ ಯಾತಕ್ಕಂತೆ ಅದು ನೀವು ಓದಬೇಕಾಗತ್ತೆ. ಆಮೇಲೆ ಫ್ರಾಮ್ ಲಗ್ನ 9ನೇ ಭಾವ ಆರ್ ಫ್ರಾಮ್ ಮೂನ್ 9ನೇ ಭಾವ, ಅದನ್ನು ನೋಡಿ ಆಮೇಲೆ ಇದನ್ನೆಲ್ಲ ಕೂಡಿಸಿ 12 ಮೈನಸ್ ಮಾಡಿದರೆ ಅದು ನಿಮಗೆ ಭಾವ ಸಿಗ್ತದೆ. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳಾದರೆ 16 ಒಂದು 17 ಇದ್ದರೆ ಅವ್ರದ್ದು ವೃಶ್ಚಿಕ ರಾಶಿ ಅಂತ ತಿಳ್ಕೊಳ್ಳಿ. 17 ಮೈನಸ್ 12 ಅಂದರೆ 5. ಅಲ್ಲಿಂದ ಕೌಂಟ್ ಮಾಡಿದರೆ ಮಿಥುನ ಲಗ್ನದವರು 10ನೇ ಮನೆ ಬರ್ತದೆ. 10ನೇ ಮನೆ ಹಿಂದೂ ಲಗ್ನ. ಓಕೆ, ಸ್ಕಾಲ್ಡ್ ಲಗ್ನ. ಸ್ವಾಮಿ ಮರ್ಕ್ಯುರಿ ಇಸ್ ಆಲ್ಸೋ ಸಿಟ್ಟಿಂಗ್. ಅವರ ಇದರಲ್ಲಿ ಜಾತಕದಲ್ಲಿ ಶುಕ್ರ ಎಕ್ಸಾಲ್ಟೆಡ್, ಹಿಂದೂ ಲಗ್ನದಲ್ಲಿ ಮರ್ಕ್ಯುರಿ ಆ್ಯಂಡ್ ಮಾರ್ಸ್ ಈಸ್ ಆಲ್ಸೋ ದ್ಯಾರ್. ಅಂದರೆ 2ನೇ ಮನೆ ಅವರಿಗೆ ಸೂರ್ಯ ಪಾಸಿಟೆಡ್. ಬೃಹಸ್ಪತಿ ಸೂರ್ಯನ ಮೇಲೆ 2ನೇ ಮನೆ ಮೇಲೆ ನೋಡ್ತಾನೆ, ಆಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಅದರಿಂದ ಅವರಿಗೆ ಕರೋಡಪತಿ ಅಂತ ಹೇಳ್ಬೋದು. ಈಸ್ ಎ ಕರೋಡಪತಿ ಮ್ಯಾನ್. ಓಕೆ,
ಹ್ಞೂ ಹಾಗೆ ಪ್ರತಿಯೊಂದು ಈಗ ನನ್ನ ಕುಂಡಲಿ ತೆಗೆದುಕೊಂಡ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಿಂದೂ ಲಗ್ನ ಇದೀಗ ಒಂದು ಜಾತಕವನ್ನು ತೋರಿಸಿದೆ ನಿಮಗೆ.